ಅದರಿಂದ ಗ್ಯಾರಂಟಿಗಳು ಅಷ್ಟೊಂದು ವರ್ಕೌಟ್ ಆಗಿಲ್ಲ ಅನ್ಸುತ್ತೆ ನಿಮ್ಗೆ ರಿಸಲ್ಟ್ ನಾವು ಕರ್ನಾಟಕದಲ್ಲಿ ನೋಡಿ. ಇಲ್ಲ ಹಂಗೆ ಹೇಳಲಿಕ್ಕೂ ಬರಲ್ವಲ್ಲ. ನಾವು 9 ಸೀಟ್ ಗೆದ್ದಿದ್ದೀವಲ್ಲ. ನಾವು ಲಾಸ್ಟ್ ಟೈಮ್ ಗೆದ್ದಿದ್ದು ವೋಟ್ ಶೇರಿಂಗು 1% ಕಡಿಮೆ ಇದ್ದೀವಿ ಅಷ್ಟೇ. ಸರ್ಕಾರ ಇದೆ, ಎರಡೂ ಪಕ್ಷಗಳು ಒಂದಾಗಿದ್ದಾವೆ. ಅದರಿಂದ ನಮಗೆ ತುಮಕೂರು, ಬೆಂಗಳೂರು ರೂರಲ್ಲು, ಕೋಲಾರ ಮತ್ತು ಮೈಸೂರು ಮತ್ತು ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳಲ್ಲಿ, ಮಂಡ್ಯ ಈ ಕ್ಷೇತ್ರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ. ಮುಖ್ಯಮಂತ್ರಿ ಅವರು ಮುಂದುವರಿತಾರೆ 100% ಮುಂದುವರಿತಾರೆ. ಅವ್ರಿಗೆ ಈಗ ಲಾಸ್ಟ್ ಟೈಮ್ ಇದ್ದಿದ್ದು ಈ ಸರಿ 9 ಆಗಿವಲ್ಲ. ಲಾಸ್ಟ್ ಟೈಮ್ ಒಂದೇ ಇದ್ದಿದ್ದು ನಾವು. ಮುಖ್ಯಮಂತ್ರಿಗಳಿಗೂ ಸಮಾಧಾನಕರವಾಗಿ ಕೊಟ್ಟವ್ರಲ್ಲ ಜನ ರಿಸಲ್ಟು. ಬಿ ಜೆ ಪಿಯವ್ರು ಹೇಳ್ತಿದ್ರು ಫುಲ್ ಸ್ವೀಪ್ ಮಾಡ್ತೀವಿ 28 ಗೆಲ್ತೀವಿ ಅಂತಂದರೆ ಎಲ್ಲಿ 28 ಗೆದ್ರು 17ಕ್ಕೆ ಬಂದು ನಿಂತ್ಕೊಂಡ್ರು ಅವರು. ಹಂಗೆ ಅವ್ರಿಗೂ ಅವ್ರು ಅಂದ್ಕೊಂಡಂಗೆ ಹೋದ ಸರಿಗಿಂತ ಎಷ್ಟು ಸೀಟ್ ಕಡಿಮೆ ಅದು 5-3-8 ಸೀಟ್ ಕಡಿಮೆ ಆಗಿದ್ದಾವೆ. ಲಾಸ್ಟ್ ಟೈಮ್ಗಿನ 8 ಸೀಟ್ ಕಡಿಮೆ ಆಗಿಲ್ವ. ಅವರು ಬೀಗಂಗಿಲ್ಲ, ನಾವು ಬೀಗಂಗಿಲ್ಲ. ಜನ ಸಮಾಧಾನಕರವಾಗಿರ್ತಕ್ಕಂಥ ತೀರ್ಪನ್ನು ಎರಡೂ ಪಕ್ಷಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲಿ ಹೇಳೋರೋ ಗೊತ್ತಿಲ್ಲ, ಅದನ್ನ ನೋಡಿಲ್ಲ. ಯಾವಾಗ ಗೊತ್ತಿಲ್ಲ, ಅದು ಅವರ ಅಭಿಪ್ರಾಯ ಅಷ್ಟೇ. ಇವೆಲ್ಲ ಏನು ಮಾಡೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರೇ ಸಾರ್ವಭೌಮರು. ಅವ್ರು ಕೊಟ್ಟಿದ್ದ ತೀರ್ಪಿಗೆ ತಲೆಬಾಗಬೇಕಾಗುತ್ತೆ. ಮುಂದೆ ನಮ್ಮಲ್ಲಿ ಎಲ್ಲಿ ತಪ್ಪಾಗಿದೆ, ಯಾವ ರೀತಿ ಸರಿಪಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಅದನ್ನು ಸರ್ ನಮ್ಮ ಮೇಲ್ನೋಟಕ್ಕೆ ಈಗ ಏನೂ ಕಾಣ್ತಾ ಇಲ್ಲ. ನಮಗೆ ಈ ರೀತಿ ಆಗುತ್ತೆ, ಇಷ್ಟೊಂದು ಹಿಂಗಾಗುತ್ತೆ ಅಂತ ನಿರೀಕ್ಷೆನೂ ಇರಲಿಲ್ಲ. ನಾವು ನೆಕ್ ಟು ನೆಕ್ ಫೈಟ್ ಇರ್ತೀವಿ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದು. ಜನ ಯಾವ ಅಂಗಲಲ್ಲಿ ಓಟ್ ಹಾಕಿದ್ದಾರೆ ಇನ್ನೂ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇನ್ನೂ ಗೊತ್ತಾಗ್ತದೆ. ರಾಜಣ್ಣವರ ಸಜೆಷನ್ ಸರ್ಕಾರ ತಗೊಳ್ಳಿಲ್ವ ಅಂತ, ಹೈಕಮಾಂಡ್ ತಗೊಳ್ಳಿಲ್ವ ಅಂತ. ಯಾಕೆಂದರೆ ಅವ್ರು ಮುಂಚೆನೇ ಕೂಡ ಹೇಳಿದ್ರು ಎಫೆಕ್ಟ್ ಆಗ್ತದೆ, ಮಾಡಿದ್ರೆ ಜಾತಿವಾರು ಮಾಡಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವೆಲ್ಲ ಇಲ್ಲಿ ನಗಣ್ಯ ಸರ್. ಅವೆಲ್ಲ ಕೆಲಸ ಮಾಡ್ತಿರ್ಲಿಲ್ಲ. ಇಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ಅದರಿಂದ ಅವರಿಗೆ ಜಯ ಸಿಕ್ಕಿದೆ. ಸೋಲಿನ ಹೊಣೆ ಯಾರ ಮೇಲೆ? ಎಲ್ಲರೂ ನಾವೇ ಒತ್ಕೊಬೇಕು. ಯಾರು ಮಿನಿಸ್ಟ್ರ್ ಇದ್ದಾರೆ, ಯಾರು MLAಗಳಿದ್ದಾರೆ, ಯಾರು ಮಾಜಿ MLAಗಳಿದ್ದಾರೆ, ಅವರೇ ಒತ್ಕೊಬೇಕು. ಇನ್ಯಾರು ಒತ್ಕೊಂತಾರೆ? 4 ಸರಿಯಿಂದನೂ ಕೂಡ ಲೀಡ್ ಕೊಡೋಕ್ಕಾಗಲ್ಲ. ಈ ಬಾರಿ ಕೊಡಲೇಬೇಕು ಅಂತೇಳಿ ಸಾಕಷ್ಟು ನಿಮ್ಮ ಕ್ಷೇತ್ರದಲ್ಲಿ 26,000 ಅಲ್ಲಿ. ಹೌದು 26,000 ಇದೆ. ನನ್ನ ಕ್ಷೇತ್ರದಾಗ ಇದು ಮಾಮೂಲಿ ಇತ್ತು. ನಂಗೆ 17, 15, 20, 22 ಹಿಂದೆ ಇರ್ತಿದೆ. BJPಗೆ MP ಎಲೆಕ್ಷನ್ಗಳು BJP ಮುಂದಿರೋದು. ಈ ಸಾರಿ ಇನ್ನೂ ಸ್ವಲ್ಪ ಜಾಸ್ತಿ ಹೋಗಿದ್ದಾರೆ, ಒಂದು 3-4 ಸಾವಿರ ಜಾಸ್ತಿ ಹೋಗಿದ್ದಾರೆ. ನಿಮ್ಮ ಚುನಾವಣೆಯಲ್ಲಿ ಜನ ಮತ ಹಾಕ್ತಾರೆ, ಆದರೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಹಾಕಲ್ಲ, ಯಾಕೆ? ಅದನ್ನೇ ನನಗೂ ಇನ್ನೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ನಾನು ಈ ಸಾರಿ ಚುನಾವಣೆ ನಡೆಯುವಾಗ ಹೋದಂಥ ಸಂದರ್ಭದಲ್ಲಿ ನನ್ನ ಜೊತೆಲಿದ್ದಂಥವೇ BJP ಚೀಟಿ ಹಿಡ್ಕೊಂಡಿದ್ರು. ಇದೇಂದ್ರಲ್ಲ ಹಿಂಗೆ ಅಂತ ಕೇಳಿದ್ರೆ, ನಿನಗೆ ಆಗ್ತೀವಲ್ಲ ಬಿಡೋಣ ಅನ್ನೋರು. ಆ ರೀತಿ ಏನೂ ಮಾಡೋಕ್ಕೆ ಬರಲ್ಲ. ಈ ವ್ಯವಸ್ಥೆಯಲ್ಲಿ ಆ ರೀತಿ ಬಂದೈತೆ. ಮೋದಿ ಏನೋ ಈ ದೇಶದಾಗೆ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡವ್ರೆ. 10 ವರ್ಷದಲ್ಲಿ ಏನೂ ಮಾಡೋಕ್ಕಾಗಿಲ್ಲ. 303 ಇದ್ದರು 237ಕ್ಕೆ ಬಂದವ್ರೆ. ಹಂಗಿದ್ಮೇಲೆ BJPಗೂ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ವಲ್ಲ. ಅವ್ರು 400 ಅಂತಿದ್ರು, ಅವರಿಗೆಲ್ಲ ಇತ್ತು ಮೆಜಾರಿಟಿ. ಮಿತ್ರ ಪಕ್ಷಗಳ ಜೊತೆ ಸೇರ್ಕೊಂಡೇ ರಾಜ್ಯ ಅಧಿಕಾರ ಬದಲಾವಣೆ ಮಾಡ್ತಾರೆ ಮತ್ತು ಮೀಸಲಾತಿ ತೆಗಿತಾರೆ ಅನ್ನುವಂಥ ನಿಮ್ಮ ಪ್ರಚಾರ ಕಾಂಗ್ರೆಸ್ನವರು ಚೆನ್ನಾಗಿ ವರ್ಕೌಟ್ ಆಯಿತು ಅನ್ಸುತ್ತೆ. ಅವರು ಮಾಡ್ಯವ್ರೆ, ನಾವು ಮಾಡಿದ್ವಿ. ಚುನಾವಣೆ ಸಂದರ್ಭದಲ್ಲಿ ಅವೆಲ್ಲವೂ ಇದ್ದಂಥದ್ವಿ. ಚುನಾವಣೆ ಅವರು ಒಂದು 1000 ಹೇಳಿವ್ರೆ, ನಾವು 1000 ಹೇಳಿದ್ದೀವಿ. ನಾವು ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ ಅದು ಮುಗೀತಲ್ಲ ಚುನಾವಣೆ, ತಿರ್ಗಿ ಅದ್ರ ಬಗ್ಗೆ ಯಾಕೆ ಚರ್ಚೆ? ಮುಗೀತು. ಗ್ಯಾರಂಟಿ ಏನಾಯಿತು ಇಲ್ಲ, ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ ಹಾಕಿರೋ ಏನೋ 9 ಬಂದವೆ. ನಾವು ಅಂದ್ಕೊಂಡಿದ್ದೀವಿ ಗ್ಯಾರಂಟಿ ವರ್ಕೌಟ್ ಆಗಿದ್ರೆ ಪೂರಾ ರಾಜ್ಯದಲ್ಲಿ 20 ಸೀಟ್ ಮೇಲೆ ಗೆಲ್ಲಬೇಕಾಯಿತು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದರಿಂದ 20 ಸೀಟ್ ಗೆದ್ದಿಲ್ಲ ಅಂದರೆ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಅಂತ ಅಂದ್ಕೊಳ್ತಿದ್ದೀವಿ ಅಷ್ಟೇ. ಇರ್ಬೋದು, ಅವರು ರಾಜವಂಶಸ್ಥರು ಇದ್ದಂಥದ್ದು. ಮತ್ತು ಕಾಂಗ್ರೆಸ್ಸು ಅಲ್ಲ BJP JDS ಎರಡೂ ಅಲಯನ್ಸ್ ಮಾಡ್ಕೊಂಡು ಹೋಗಿದ್ದಂಥದ್ದು. ಅದರಿಂದ ಅಲ್ಲೂ ಕೂಡ ಹಿನ್ನಡೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.